ಹನುಮಂತು ಮೊನ್ನೆ ಒಂದು ವಾರದ ಹಿಂದೆ ಬಿಗ್ ಬಾಸ್ ಮನೆಯವರು ಹಳೆ ಸ್ಪರ್ಧಿಗಳನ್ನೆಲ್ಲ ನನ್ನನ್ನು ಸೇರಿದಂತೆ ಹೊರಗಡೆ ಹೋದಂತ ಎಲಿಮಿನೇಟ್ ಆಗಿ ಹೋದಂತ ಸ್ಪರ್ಧಿಗಳೆಲ್ಲರನ್ನೂ ಕೂಡ ಮನೆ ಒಳಗೆ ಕರೆಸಿದ್ರು. ಆ ಸಮಯದಲ್ಲಿ ನಾನು ಹನುಮಂತವ್ರಿಗೆ ಬರುವಾಗ, ಅದು ಟೆಲಿಕಾಸ್ಟ್ ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ, ಹನುಮಂತವ್ರಿಗೆ ಬರುವಾಗ ನಾನು ಹೇಳ್ಬಿಟ್ಟು ಬಂದಿದ್ದು, ಹನುಮಂತವ್ರೆ ನೀವು ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವರು, ಆದ್ರೆ ನಿಮ್ಮಿಂದ ನಾನು ಕಲ್ತದ್ದು ಸಾಕಷ್ಟು ಇದೆ ಅಂತ ಹೇಳಿದೆ. ಅವರು ತುಂಬಾ ಖುಷಿ ಪಟ್ರು. ಹೇಗೆ ಮೇಡಮ್, ಹೇಗೆ ಇಷ್ಟು ದೊಡ್ಡ ಮಾತು ಹೇಳ್ತಾ ಇದ್ದೀರಾ ಅಂತ. ನಾ ಹೇಳ್ದೆ, ನೋಡಪ್ಪ, ಕಲಿಯೋದು ನಮಗಿಂತ ಚಿಕ್ಕವರು ನಮಗಿಂತ ದೊಡ್ಡವರು ಆ ರೀತಿ ಬರೋದಿಲ್ಲ. ಅಲ್ಲಿ ಯಾರಲ್ಲಿ ಆ ಒಂದು ಜ್ಞಾನ ಇರುತ್ತೆ, ಸೊ ಅದನ್ನ ಪಡ್ಕೊಳ್ಳೋದು ಯಾವ ವಯಸ್ಸಿನವರಾದ್ರೂ ಒಂದೇನೆ. ಸೊ ಅವ್ರಿಗೆ ಹೇಳ್ದೆ ನಾನು, ಮುಗ್ಧ ಅಂತ ಅಂದ್ರೆ ನಾನು ಎಲ್ಲರೂ ಅಂದ್ಕೊಳ್ಳೋದೇನು, ಮುಗ್ಧ ಅಂತಂದ್ರೆ ಇನ್ನೋಸೆಂಟ್, ಏನು ಗೊತ್ತಿಲ್ಲ. ಆದ್ರೆ ಮುಗ್ಧತೆ ಅನ್ನೋದು ಏನು ಗೊತ್ತಿಲ್ಲ ಅಲ್ಲ. ಮುಗ್ಧತೆ ಅಂತ ಹೇಳಿದ್ರೆ ಯಾರಿಗೂ ನೋವಿಸ್ದೇ ಇರೋದು, ಯಾರಿಗೂ ದುಃಖ ಕೊಡುವಂತಹ ವಿಚಾರವನ್ನ ಮಾತಾಡದೇ ಇರೋದು, ಯಾರಿಗೂ ದುಃಖ ಕೊಡದೇ ಇರುವಂತಹ ರೀತಿಯಲ್ಲಿ ನಡ್ಕೊಳ್ಳದೆ ಇರುವಂತದ್ದು ಮುಗ್ಧತೆ. ಅದು ನನಗೆ ಅರ್ಥ ಆಗಿದ್ದು ಹನುಮಂತು ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ನಾನು ಅಂತ ಹೇಳಿದೆ. ತುಂಬಾ ಖುಷಿ ಪಟ್ಟು ಪಾಪ ಅವ್ರು ನನಗೆ ನಮಸ್ಕಾರ ಮಾಡ್ಕೊಳಕ್ ಬಂದು, ನಾನು ಅಯ್ಯೋ ಇಲ್ಲಲ್ಲಪ್ಪ ಹನುಮಂತು, ಪರಿಜ್ಞಾನದಲ್ಲಿ ನೀನು ನಿಜವಾಗ್ಲೂ ನನಗಿಂತ ತುಂಬಾ ದೊಡ್ಡ ವ್ಯಕ್ತಿ ಅಂತ ಹೇಳಿ ಬಂದೆ ನಾನು. ಸೊ ಹನುಮಂತನಲ್ಲಿ ನಾನು ಸಾಕಷ್ಟು ಒಳ್ಳೆ ವಿಚಾರಗಳನ್ನ, ಸ್ಟ್ರೆಂತ್ ಅನ್ನ ನಾನು ನೋಡ್ಬಿಟ್ಟಿದ್ದೀನಿ. ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ 2 ವಾರದ ಹಿಂದೆ, ನೀವೆಲ್ಲರೂ ಒಬ್ರ ಮೇಲೆ ಒಬ್ರು ಗಮನ ಕೊಟ್ಕೊಂಡು ಇನ್ನೂ ಗುದ್ದಾಡ್ಕೊಂಡು ಬರ್ತಾ ಇದ್ದೀರಾ. ಹನುಮಂತು ಅವನ ಮೇಲೆ ಅವನು ಗಮನ ಹರಿಸಿದ್ರಿಂದ ಇವತ್ತು ಎಲ್ಲೋ ಮುಂದಿದ್ದಾನೆ. ಫಿನಾಲೆಗೆ ಹೋಗೋದಕ್ಕೆ ಅವನೇ ಮೊದಲಿಗ, ಎಲ್ಲೋ ಅವನು ಹೋಗಿ ತಲುಪಿದಾನೆ. ಯಾಕೆ ಅಂತ ಅಂದ್ರೆ ಅವನ ಮೇಲೆ ಗಮನವನ್ನ ಕೊಡ್ತಾ ಇದ್ದ ಅಂತ. ಅದು ನೋಡಿ, ನಾವು ಪಠ್ಯಪುಸ್ತಕದಲ್ಲಿ ಓದ್ತೀವಿ, ಇನ್ನೊಂದು ವಿಚಾರವಾಗಿ ಓದ್ತೀವಿ, ಮತ್ತೊಂದು ಕಡೆ ಓದ್ತೀವಿ, ಇದು ಜ್ಞಾನವಾಗಿ ಕೊಡ್ತಾರೆ. ಏನು ಅಂತಂದ್ರೆ ನಮ್ಮ ಮೇಲೆ ನಾವು ಗಮನವನ್ನ ಹರಿಸ್ಬೇಕು, ಬೇರೆಯವ್ರ ಮೇಲಲ್ಲ ಅಂತ ಹೇಳಿ. ಅದನ್ನ ಹಳ್ಳಿಯಿಂದ ಬಂದಂತಹ ಈ ಮುಗ್ಧ ಹುಡುಗ ಎಷ್ಟು ಸುಲಭವಾಗಿ ನಮಗೆ ತೋರಿಸ್ಕೊಟ್ಟಿದ್ದಾನೆ. ಹಾಗೆಲ್ಲ ಮನೆಯಲ್ಲಿರುವಂತವರೆಲ್ಲ ಸಿಟಿ ಮಂದಿ ಮೇಡಮ್, ಈತ ಒಬ್ಬನೇ ಹಳ್ಳಿ ಹುಡುಗ, ತಂದೆ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋದಾಗ್ಲಿ, ಆ ಮುಗ್ಧತೆ ಆಗಿರಬಹುದು, ಪ್ರತಿಯೊಂದು ಆಟಗಳ ಬಗ್ಗೆ ಆಗಿರ್ಬೋದು, ತುಂಬಾ ಪ್ರಾಮಾಣಿಕ ಆಟ ಆಡ್ತೀನಿ ಅಂತ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ, ಅವ್ರು ಹಾಕೊಳ್ಳೋ ಉಡುಪಲ್ಲೂ ಕೂಡ ಯಾವುದೇ ಒಂದು ಏನ್ ಹೇಳ್ತಾರೆ, ಆಡಂಬರ ಇಲ್ಲ. ಪಾಪ ಸುದೀಪ್ ಸರ್ ಅವ್ರಿಗೆ ಕಳ್ಸಿದ್ರು, ಒಳ್ಳೊಳ್ಳೆ ಬಟ್ಟೆ ಜೊತೆ ಎಲ್ಲ ಮಾಡಿ ಕಳ್ಸಿದ್ರೆ, ಯಾಕೋ ನನಗೆ ಸರಿ ಬರೋವಲ್ದ್ರಿ ಅಂತ ಹೇಳಿ ಪಾಪ ಅವರು ನೋಡಿ, ಅವ್ರ ಲುಂಗಿನಲ್ಲೇ, ಅವ್ರ ಶರ್ಟ್ ಅಲ್ಲೇ ಎಷ್ಟು ಆರಾಮವಾಗಿ ಇರ್ತಾರೆ ಅಂತ ಅಂದ್ರೆ, ಸ್ವಲ್ಪ ನನ್ನ ನೇಚರ್ ಹಾಗೆ, ಅಂದ್ರೆ ಉಡುಗೆ ತೊಡುಗೆಗೆ ನಾನು ಅಷ್ಟು ಗಮನ ಕೊಡದೇ ಇರೋ ಅವಳಿಗೆ ಅದ್ರಲ್ಲಿ ಸಾಕಷ್ಟು ನಾನು ಇದನ್ನು ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಹನುಮಂತವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ನನಗೆ. ನನ್ನ ಆತ್ಮಸ್ಥೈರ್ಯನೇ ಒಂಥರ ಹೆಚ್ಚಾಯ್ತು ಅನ್ನಿಸ್ತು. ನಾವು ಹಾಕೊಳ್ಳೋ ಬಟ್ಟೆ ಮೇಲಲ್ಲ ನಮ್ಮ ವ್ಯಕ್ತಿತ್ವ ನಿಂತಿರೋದು, ಅದನ್ನ ಹನುಮಂತು ಅವರು ಬಹಳ ಸರಳವಾದ ರೀತಿಯಲ್ಲಿ ಮಾಡಿ ತೋರಿಸಿದ್ರು. ಹಾಗಾಗಿ ಹನುಮಂತು ಅವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ ಒಳ್ಳೆ ವಿಚಾರಗಳಿದೆ.